ಗೌರವಧನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಫೆಡರೇಷನ್ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಕಾರ್ಯಕರ್ತೆಯರಿಗೆ 15,000 ರೂಪಾಯಿ ಹಾಗೂ ಸಹಾಯಕಿಯರಿಗೆ 10,000 ಗೌರವಧನ ನೀಡಬೇಕು. 2011ರಿಂದ ನಿವೃತ್ತರಾದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೆ ಸಹಾಯಕಿಯರಿಗೆ ಗ್ರಾಚ್ಯುಟಿ ನೀಡಬೇಕು. ಸ್ವಯಂ ನಿವೃತ್ತರಾದವರಿಗೆ ಗ್ರಾಚ್ಯುಟಿ ನೀಡಬೇಕು ಹಾಗೂ ನಿವೃತ್ತರಿಗೆ ಮಾಸಿಕ ಪಿಂಚಣಿ ನೀಡಬೇಕು ಎಂದು ಆಗ್ರಹಿಸಿದರು. ಅಲ್ಲದೆ ಅಂಗನವಾಡಿ ಕಾರ್ಯಕರ್ತರ ನಿವೃತ್ತಿ ವಯಸ್ಸನ್ನು 65 ವರ್ಷಕ್ಕೆ ಹೆಚ್ಚಿಸಬೇಕು. ಅಂಗನವಾಡಿ ಕೇಂದ್ರದ ಕೆಲಸದ ಜೊತೆ ಬಲವಂತವಾಗಿ ಇತರೆ ಜವಾಬ್ದಾರಿಗಳನ್ನು ಹೊರಿಸುವುದು ನಿಲ್ಲಿಸಬೇಕು. ಇತರೆ ಜವಾಬ್ದಾರಿಗಳನ್ನು ನಿರಾಕರಿಸುವ ಕಾರ್ಯಕರ್ತೆಯರ ವಿರುದ್ಧ ಕ್ರಮ ಜರುಗಿಸಿ ಅಮಾನತುಗೊಳಿಸ್ತಾ ಇರುವುದನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಎಸ್ಐಆರ್ ಸಮೀಕ್ಷೆ ಮಾಡುವವರಿಗೆ ಹೆಚ್ಚುವರಿ ಗೌರವಧನ ಹಾಗೂ ಕಾಯಂ ಸಂದಾಯ ಮಾಡಬೇಕು. ಸಮೀಕ್ಷೆ ವೇಳೆ ಅನಾರೋಗ್ಯಕ್ಕೆ ತುತ್ತಾದವರಿಗೆ ವೈದ್ಯಕೀಯ ವೆಚ್ಚ ಹಾಗೂ ಮೃತಪಟ್ಟವರಿಗೆ 30 ಲಕ್ಷ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಜಾರಿಗೆ ತರಬೇಕು. ಕನಿಷ್ಠ ವೇತನವನ್ನು ಜಾರಿಗೆ ಕೊಡಬೇಕು. ಹಾಗೆಯೇ ಇವತ್ತು NPS ಯೋಜನೆ ಅಡಿಯಲ್ಲಿ ಏನು ಕೆಲಸ ಮಾಡಿದ್ದಾರೆ, NPS ಯೋಜನೆಯನ್ನ ಈ ದಿನ ನಾವು ಜಿಲ್ಲೆಯಾದ್ಯಂತ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಜಿಲ್ಲೆಯಲ್ಲೂ ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಈಗ ನಮ್ಮ ರಾಜ್ಯ ಸಮಿತಿಯ ಕರೆ ಮೇರೆಗೆ ನಾವು ಈ ಒಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಇದುವರೆಗೂ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಗೌರವಧನ ಹೆಚ್ಚಳ ಮಾಡಿ ಅಂತ ಹೇಳ್ತಾನೆ ಇದ್ರು. ಯಾಕೋ ಸರ್ಕಾರ ಇದ್ರ ಬಗ್ಗೆ ಏನೋ ಒಂದು ಕ್ರಮವನ್ನು ವಹಿಸ್ಕೊಂಡಿಲ್ಲ. ಆದ್ದರಿಂದ ಆದಷ್ಟು ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000, ಸಹಾಯಕರಿಗೆ 10,000 ಗೌರವಧನ ಹೆಚ್ಚಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಋತುಚಕ್ರದ ಬಗ್ಗೆ ರಜೆ ಆದಷ್ಟು ಬೇಗ ಇದನ್ನು ನೀಡಬೇಕು. ಆಮೇಲೆ SIR ಸರ್ವೆನ ಭಾಳ ಬಲವಂತವಾಗಿ SIR ಸರ್ವೆ ಮಾಡ್ತಾಯಿದ್ದಾರೆ. ಆ SIR ಸರ್ವೆನ ಕೈ ಬಿಡಬೇಕು. BLO ಕೆಲಸಗಳನ್ನು ಕೈ ಬಿಡಬೇಕು. SIR ಸರ್ವೆ ಮಾಡುವಾಗ ಯಾರಿಗಾದರೂ ಏನಾದರೂ ಅನಾರೋಗ್ಯದಿಂದ ನರಳ್ತಾ ಇದ್ದರೆ ಮತ್ತು ಡೆತ್ ಆದರೆ ಅವರಿಗೆ ಹಣವನ್ನು ಆದಷ್ಟು ಬೇಗ ಒದಗಿಸುವಂಥ ಒಂದು ಕ್ರಮ ತಗೊಬೇಕು. SIR ಸರ್ವೆ ಮಾಡಿ ಮುಗಿಸೋದ್ರೊಳಗೆ ಅವರ ಅಕೌಂಟಿಗೆ ಹಣವನ್ನು ಆದಷ್ಟು ಬೇಗ ಜಮಾ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಈ ಮೂಲಕ. ಆಮೇಲೆ ಇನ್ನೂ ಹಲವಾರು ಬೇಡಿಕೆಗಳು ಹೌದು NPS ಹಣ ರಿಟೈರ್ಡ್ ಆಗಿ 6 ತಿಂಗಳೊಳಗೆ ಅವರವ್ರ ಅಕೌಂಟಿಗೆ ಹಣ ಬರಬೇಕು. ಇನ್ನೂ 2 ವರ್ಷ ಆದರೂ ಇನ್ನೂ ಬಂದೇ ಇಲ್ಲ, ಇದುವರೆಗೂ ಬಂದಿಲ್ಲ. 4-5 ವರ್ಷ ಆದರೂ ಇದುವರೆಗೂ ಬಂದಿಲ್ಲ. ಆದಷ್ಟು ಬೇಗ ಈ ಹಣವನ್ನು ಆದಷ್ಟು ಬೇಗ ಕೊಡೋ ಒಂದು ಕ್ರಮವನ್ನು ಸರ್ಕಾರ ವಹಿಸಬೇಕು.